ಎಲ್ಲರನ್ನು ಮನವಿ ಮಾಡ್ಕೊಳ್ಳೋದು. ಕೇಳಬೇಕಾದ್ದು ಚಂದನ್ನ, ಈ ಉತ್ತರ ಕೊಡ್ಬೇಕಾದ್ದು ನಿವೇದಿತ. ನೀವು ಅವ್ರು ಬಿಟ್ಟು ಪ್ರಥಮ್ ಚಿಕ್ಕ ಹುಡುಗ, ಪುಟ್ಟ ಹುಡುಗ, ನಂಗೆ ಏನ್ ಗೊತ್ತಾಯ್ತಪ್ಪ, ನನ್ನ ಕೇಳ್ತಾ ಇದ್ದೀರಾ. ಆದ್ರೆ ನಾನು ಶಕ್ತಿ ಮೀರಿ ಪ್ರಯತ್ನ ಮಾಡ್ತೀನಿ, ಸಿಕ್ಕಿದ್ರೆ ಕೇಳೋಂತ ಪ್ರಯತ್ನ ಮಾಡ್ತೀನಿ. ಯಾಕೆಂದ್ರೆ ನನ್ನ ಮನೆಯಿಂದ 100 ಹೆಜ್ಜೆ. ನೋಡಿ, ನಾನೊಂದು ಸೀರಿಯಸ್ಲಿ ಒಂದು ಘಟನೆ ನಡೀತು. ಮದುವೆಗೆ 3 days ಬಿಫೋರ್ ಚಂದನ್ ಫೋನ್ ಮಾಡಿದಾಗ ಹಿಂಗಾಯ್ತು ಅಂತ. ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಆಕ್ಚುಲಿ ನಾನು ಚಂದನ್ ಕಡಿಮೆ ಮಾತಾಡ್ತಾ ಇದ್ವಿ. ಅದು ಯಾಕೆ ಅಂತ ಒಂದು ಘಟನೆ ಹೇಳ್ತೀನಿ. ಅಲ್ಲಿ ಮೈಸೂರ್ಲಿ ಇದಾಯ್ತು ಗೊತ್ತಾ, ಯುವ ದಸರಾ ಅವರು ಪ್ರಪೋಸ್ ಮಾಡಿದ್ ಗೊತ್ತಾ, ಒಂದು ಯಾವ್ದದು ಅದು ಇದ್ ನಡೀತಲ್ಲ ಯುವ ದಸರಾದಲ್ಲಿ. ಅದೇನಾಗೋಯ್ತು ಅಂದ್ರೆ ಆಕ್ಚುಲಿ ನನಗೆ ಎಫೆಕ್ಟ್ ಆಯ್ತದು. ಅವತ್ತಿಂದ ನಾನು ಚಂದನ್ ಮೇಲೆ ಸ್ವಲ್ಪ ಮುನ್ಸ್ಕೊಂಡಿದ್ದೆ. ಏನಕ್ಕೆ ಅಂದ್ರೆ ಅದು ಯುವ ದಸರಾ ಪ್ರೋಗ್ರಾಮ್ ಅಂತ ನಡೆಯೋಂಥ ದಿನ ಅಲ್ಲಿ ಪ್ರೋಗ್ರಾಮ್ ನಡೀತು. ನೆಕ್ಸ್ಟ್ ನಾನು ನಮ್ಮ ಯುವ ದಸರಾ ಟೀಮ್ ಅವ್ರನ್ನ ಕೇಳಿದ್ದೆ, ಸರ್ ನಮ್ಮ ಟೀಮು ಬರ್ತೀವಿ ನೆಕ್ಸ್ಟ್ ನಮ್ಮ ಸಿನಿಮಾ ಪ್ರಮೋಷನ್ಗೆ ಅಂತ. ಓಕೆ ಬ್ರೋ, ಇವತ್ತು ನಾಳೆ ನಿಮ್ ಶೂಟ್, ನಾಳೆ ಪ್ರೋಗ್ರಾಮ್ ಬನ್ನಿ ಅಂತ ರೆಡಿ ಇದ್ರು. ಅದೆಲ್ಲ ಆಯ್ತು. ಚಂದನ್ ಪ್ರಪೋಸ್ ಮಾಡಿದ್ರು ಸ್ಟೇಜ್ ಮೇಲೆ. ಆ ಪ್ರಪೋಸ್ ಮಾಡಿದ್ಮೇಲೆ ಏನಾಗೋಯ್ತು ಗೊತ್ತಾ, ಬೆಳಗ್ಗೆ ನಂದು 3:30 ಪ್ಯಾಕಪ್ ಆಯ್ತು. ಶೂಟ್ ಪ್ಯಾಕಪ್ ಆದಾಗ 3:30 ಪ್ಯಾಕಪ್ ಆದ ತಕ್ಷಣ ಮುಖಕ್ಕೆ ಕಲ್ಲ ತೊಳ್ಕೊಂಡು ಒಂದು 6 ಗಂಟೆಗೆ ಇಲ್ಲಿಂದ ಓಡಮ್ ತಳಪ ಮೈಸೂರಿಗೆ ಅಂತ ರೆಡಿಯಾಗಿ ನಾನು ಈವೆಂಟ್ ಆರ್ಗನೈಸರ್ ಫೋನ್ ಮಾಡಿದೆ ಯುವ ದಸರಾ ಟೀಮ್ಗೆ. ಎಲ್ಲಿದ್ದೀರಾ, ಎಷ್ಟೊತ್ತಿಗೆ ಸರ್ ಬರೋದು ಅಂತ. ಪ್ರಥಮ್, ಸಾರಿ ನೀವು ಟಿವಿ ನೋಡಿಲ್ವಾ ಅಂದ್ರು. ಏನಾಯ್ತು, ಟಿವಿ ನೋಡಿ ಅಣ್ಣ, ಏನ್ ವಿಚಾರ, ಏನ್ ಹೇಳಿ, ಏನಾಯ್ತು ಅಂತ ಹೇಳಿದ್ರೆ. ಪ್ರಥಮ್, ಸಾರಿ, ಇದು ನೀವು ಬರೋದೇನ್ ಬೇಕಾಗಿಲ್ಲ ಅಂತ ಹೇಳಿದ್ರು. ಯಾಕೆ ಬೇಕಾಗಿಲ್ಲ ಅಂತ ನಾನು ಫುಲ್ಲು ಥ್ರಿಲ್ಲರ್ ಮಂಜು ತಂಗಿ ಮಗನ್ ತರ ಫುಲ್ ರೌಡಿ ತರ ಶುರು ಮಾಡ್ಕೊಬಿಟ್ಟೆ. ಯಾಕೆ ಬೇಡಕ್ಕಪ್ಪ, ನನ್ನಿಂದ ಏನ್ ತಪ್ಪಾಗೈತೆ. ಪ್ರಥಮ್, ಸಾರಿ, ನೀವು ಟಿವಿ ನೋಡೋದು ಅಣ್ಣ, ನಾನು ಡಬಲ್ ಕಾಲ್ ಶೀಟ್ ಇತ್ತು, ವಿಷಯ ಏನ್ ಹೇಳಿ ಅಂತ. ಚಂದನ್ ಅದು ನಿವೇದಿತ ಪ್ರಪೋಸ್ ಮಾಡಲ್ಲ, ಅದರಿಂದ DC ಮತ್ತೆ ಮೈಸೂರಿನ SP ಮತ್ತೆ ಮಿನಿಸ್ಟರ್ ತುಂಬಾ ಕೋಪ ಮಾಡ್ಕೊಂಡಿದ್ದಾರೆ. ಬಿಗ್ ಬಾಸ್ ಟೀಮ್ನ ಯಾರನ್ನೂ ಕರಿಬೇಡಿ, ಇದೊಂಥರ ಸ್ಟೇಜ್ ಬೇರೆ ತರ ಇಶ್ಯೂ ಆಗುತ್ತೆ, ಸರ್ಕಾರಿ ಕಾರ್ಯಕ್ರಮದಲ್ಲಿ ಈ ತರ ಇದಾಗೈತೆ, ಯಾವುದೇ ಕಾರಣಕ್ಕೂ ಬಿಗ್ ಬಾಸ್ ಅವ್ರು ಬೇಡ ಅಂತ ಹೇಳಿದ್ರು. ನನಗೆ ಮೈಯೆಲ್ಲ ಉಳಿದೋಯ್ತು. ಸೇಮ್ ಹೆಂಗಾಗೋದೆ ಅಂದ್ರೆ ಫುಲ್ ಕೋಪ ಮಾಡ್ಕೊಂಡು, ಈ ಕ್ಲೈಮ್ಯಾಕ್ಸ್ ಅಲ್ಲಿ ಕೆರಳಿದ ಸಿಮ್ಮಲ್ ಅಣ್ಣವ್ರು ಆಯ್ತಲ್ಲ, ಆ ರೇಂಜಿಗೆ ಚಂದನ್ ಮೇಲೆ ಅವತ್ತಿಂದ ನಾನು ಕೋಪ ಮಾಡ್ಕೊಂಡಿದ್ದೆ. ನನ್ನ ಪ್ರೋಗ್ರಾಮ್ ಚಂದನ್ ತಡೆದ್ಬಿಟ್ಟ ಅನ್ನೋದು ನಂಗೆ ಚಂದನ್ ಮೇಲೆ ಕೋಪ ಇತ್ತು. ಇದಾದ್ಮೇಲೆ ನಾನು ಚಂದನ್ ಅಸಲ್ ಕೂತ್ಕೊಂಡು ಮಾತಾಡ, ವಾಟ್ ಇಸ್ ದಿಸ್ ಚಂದನ್, ಏನಕ್ಕೆ ಹಂಗಾಯ್ತಪ್ಪ ಅಂತ. ಫ್ರಮ್ ದಟ್ ಡೇ ಆತ ಬಿಡ್ಸ್ ಹೇಳಿದಾಗ ಏನೇನಾಯ್ತು, ಅವತ್ತಿಂದ ನಾವಿಬ್ರು ಫ್ರೆಂಡ್ಸ್ ಆದ್ವಿ. ನಾನು ಯಾಕೆ ಈ ಮಾತು ಉದಾಹರಣೆ ಕೊಟ್ಟೆ ಅಂತ ಕರೆಕ್ಟಾಗಿ ಅರ್ಥ ಮಾಡ್ಬೇಕು. ಚಂದನ್ಗೆ ಕೇಳುವ ವಿವೇಚನೆ ಇದೆ, ವ್ಯವಧಾನ ಇದೆ. ಆತ ನನ್ನ ಸ್ನೇಹಿತ ಆದ್ರಿಂದ, ನೋಡಪ್ಪ ಅವತ್ತು ನಾನೇ ಬೇಜಾರು ಮಾಡ್ಕೊಂಡಿದ್ದೆ, ಈಗ ಸಮಾಧಾನ ಆಗಿದ್ದೀವಿ ಅಂದ್ರೆ ಈಗಂದು ಸಮಾಧಾನ ಮಾಡಿದ್ರೆ ಮಾಡ್ತೀವಿ, ಇಲ್ಲ ಅಂದ್ರೆ ಧ್ರುವ ಸರ್ಜನ್ ಕೇಳ್ತೀವಿ. ಅಣ್ಣ, ನಿನ್ನೆ ಚಿರು ಅವ್ರದ್ದು 4ನೇ ವರ್ಷದ ಪುಣ್ಯ ಸ್ಮರಣೆ ಇತ್ತು, ಮುಗಿಸ್ಕೊಂಡು ಆಗಿರಲ್ಲ, ಇವತ್ತಾದ್ರೂ ಒಂಚೂರು ನೀವು ಧ್ವನಿ ಎತ್ತಿದ್ರೆ ಒಳ್ಳೇದ್ ಮಾಡಕ್ಕಾದ್ರೆ ಯಾರಾದ್ರೇನು ಸರ್, ನನಗೆ ಒಳ್ಳೇದಾಗ್ಬೇಕು ಅಷ್ಟೇ ಇಂಟೆನ್ಷನ್. ಯಾರಾದ್ರೂ ಸರ್ ಚೆನ್ನಾಗಿ ಬದುಕು 100 ಜನ ಖುಷಿ ಪಡ್ತಾರೆ ಸರ್, ಜನ ನೋಡಿ ಮೆಚ್ಚೋಂಗಿರ್ಬೇಕು. 4 ಜನ ಏನಾಗಿದೆ ಸೋಷಿಯಲ್ ಮೀಡಿಯಲ್ಲಿ ಕೆಟ್ಟ ಕಾಮೆಂಟ್ ಹಾಕಿ ಹಾಳಾಗ್ಲಿ ಬಿಡು ಅಂತ ಹೇಳೋರು ಜಾಸ್ತಿ. ಅವ್ರ ಮುಂದೆ ಚೆನ್ನಾಗಿ ಬದುಕ್ರಿ ಚಂದನ್, ನನಗೆ ಅದೇ ಆಸೆ ಸರ್. ನಾನು ಇದು ನನಗೆ ಏನಿದೆಯೋ ಗೊತ್ತಿಲ್ಲ, ಇಂಟೆನ್ಷನ್ ಒಳ್ಳೇದಿದೆ. ಇವತ್ತು ನೋಡಿ